ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಭಾರತ ಮತ್ತು ರಷ್ಯಾ ಸೇರಿ ಬ್ರಹ್ಮೋಸ್ ಮಿಸೈಲ್ ನ ಸಣ್ಣ ವರ್ಷನ್ ಡೆವಲಪ್ ಮಾಡ್ತಿವೆ. ಈ ಬಗ್ಗೆ ರಷ್ಯಾದ ರಾಯಭಾರಿ ಡೆನಿಸ್ ಅಲಿಪೋ ಮಹತ್ವದ ಮಾಹಿತಿ ಕೊಟ್ಟಿದ್ದಾರೆ. ಎರಡೂ ರಾಷ್ಟ್ರಗಳು ಸೇರಿ ಚಿಕ್ಕದಾದ ಹಾಗೂ ಹೈಪರ್ಸಾನಿಕ್ ವೇಗದ ಬ್ರಹ್ಮೋಸ್ ಮಿಸೈಲ್ ಗಳನ್ನ ರೆಡಿ ಮಾಡ್ತಾ ಇದ್ದೀವಿ. ಇದರಿಂದ ಭಾರತೀಯ ಸೇನೆಯ ಸಾಮರ್ಥ್ಯ, ಅಟ್ಯಾಕ್ ಮಾಡೋ ತಾಕತ್ತು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಭಾರತಕ್ಕೆ ರಷ್ಯಾ ಒಂದು ನ್ಯಾಚುರಲ್ ಹಾಗೂ ಇಂಪಾರ್ಟೆಂಟ್ ಪಾರ್ಟ್ನರ್ ಅನ್ನೋದಕ್ಕೆ ಈ ಬ್ರಹ್ಮೋಸ್ ಪ್ರಾಜೆಕ್ಟ್ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮುಂದೆ Su-57 ಫೈಟರ್ ಜೆಟ್ಸ್ ಮತ್ತು S-400 ಸಿಸ್ಟಮ್ಸ್ ಅನ್ನು ಕೂಡ ನಾವು ಒಟ್ಟಾಗಿ ಡೆವಲಪ್ ಮಾಡೋಕ್ಕೂ ರೆಡಿ ಅಂತ ಅಲಿಪೋವ್ ಹೇಳಿದ್ದಾರೆ. ಅಂದಹಾಗೆ ಈಗ ಡೆವಲಪ್ ಮಾಡ್ತಿರೋ ಈ ಚಿಕ್ಕ ಮಿಸೈಲ್ ಹೆಸರು ಬ್ರಹ್ಮೋಸ್ NG. ಈ ತರ ಬ್ರಹ್ಮೋಸ್ ನ ಹೈಪರ್ಸಾನಿಕ್ ವರ್ಷನ್ ರೆಡಿ ಮಾಡಬೇಕು ಅಂತ 2017-18ರಿಂದಲೇ ಭಾರತ ಯೋಚನೆ ಮಾಡ್ತಾ ಇತ್ತು. ಈಗ ಅದು ನಿಜ ಆಗೋ ಟೈಮ್ ಹತ್ರಕ್ಕೆ ಬರ್ತಾ ಇದೆ. ಈಗಿರೋ ಸೂಪರ್ಸಾನಿಕ್ ಬ್ರಹ್ಮೋಸ್ ಮ್ಯಾಕ್ 2.8 ನಿಂದ ಮ್ಯಾಕ್ 3 ತನಕ ಹೋಗ್ತಾ ಇದ್ರೆ, ಹೊಸ ಹೈಪರ್ಸಾನಿಕ್ ಮಿಸೈಲ್ ಮ್ಯಾಕ್ 7 ಸ್ಪೀಡ್ ನಲ್ಲಿ ಇರುತ್ತೆ ಅಂತ ಹೇಳಲಾಗ್ತಿದೆ. ಇದರ ರೇಂಜ್ 300ರಿಂದ 400 ಕಿಲೋಮೀಟರ್ ಇರಬಹುದು ಅಂತ ಅಂದಾಜು ಮಾಡಲಾಗ್ತಿದೆ. ಅಂದ್ರೆ ಬಾರ್ಡರ್ ನಿಂದ 300 ಕಿಲೋಮೀಟರ್ ದೂರದಲ್ಲಿರೋ ಟಾರ್ಗೆಟ್ ಅನ್ನ ಕೇವಲ 2 ನಿಮಿಷದಲ್ಲಿ ಹೊಡೆದು ಹಾಕುತ್ತೆ. ಶತ್ರುಗಳಿಗೆ ಮಿಸೈಲ್ ಬರೋದು ಕೂಡ ಗೊತ್ತಾಗಲ್ಲ, ರಿಯಾಕ್ಟ್ ಮಾಡೋಕ್ಕೂ ಟೈಮ್ ಇರೋದಿಲ್ಲ. ಪೇಟ್ರಿಯಟ್ ಅಥವಾ S-400 ನಂತಹ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಗೂ ಇದನ್ನ ತಡೆಯೋದು ತುಂಬಾ ಕಷ್ಟ. ಲಡಾಖ್ ನಂತಹ ಗುಡ್ಡಗಾಡು ಏರಿಯಾಗಳಲ್ಲಿ ಶತ್ರುಗಳ ಮೊಬೈಲ್ ಲಾಂಚರ್ ಮತ್ತು ಆರ್ಟಿಲರಿಗಳನ್ನ ಟಾರ್ಗೆಟ್ ಮಾಡೋಕ್ಕೂ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಇದನ್ನ ಸೇನೆಯಲ್ಲಿ ಈಗ ಆಲ್ರೆಡಿ ಇರೋ ಮೊಬೈಲ್ ಲಾಂಚರ್ಗಳ ಮೂಲಕವೇ ಲಾಂಚ್ ಮಾಡೋ ತರ ಡೆವಲಪ್ ಮಾಡಲಾಗ್ತಿದೆ. ಜೊತೆಗೆ ಇದರ ತೂಕ ಕೂಡ ಅರ್ಧದಷ್ಟು ಕಮ್ಮಿ ಇರುತ್ತೆ. ಇದನ್ನ ನಮ್ಮ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ತೇಜಸ್ ಮಾರ್ಕ್ 2 ಹಾಗೂ ಮುಂದಿನ ದಿನಗಳಲ್ಲಿ ಬರೋ 5th ಜನರೇಷನ್ ಆಮ್ಕಾ ಫೈಟರ್ ಜೆಟ್ಗಳಿಗೂ ಹಾಕೋಕೆ ತುಂಬಾ ಸ್ಪೆಷಲ್ ಆಗಿನೇ ಡಿಸೈನ್ ಮಾಡ್ತಿದ್ದಾರೆ. ಈಗ ಆಲ್ರೆಡಿ ನಮ್ಮ ಹತ್ರ ಹಳೆ ಸೂಪರ್ಸಾನಿಕ್ ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ ಇದಾವಲ್ಲ, ಇವುಗಳನ್ನ ಸುಕೋಯ್ ಹತ್ರ ಮಾತ್ರ ತಗೊಂಡು ಹೋಗಿ ಫೈರ್ ಮಾಡಕ್ ತಾಕತ್ತಿರೋದು. ಏರ್ ಲಾಂಚ್ಡ್ ವರ್ಷನ್ ಅಂತ ಹೇಳಿದ್ರೆ, ಉಳಿದಂತೆ ನೌಕಾಪಡೆ ಮತ್ತು ಭೂಮಿಯಿಂದಲೂ ಕೂಡ ಫೈರ್ ಮಾಡಬಹುದು. ಏರ್ ಲಾಂಚ್ಡ್ ಅಂದ್ರೆ ಓನ್ಲಿ ಸುಕೋಯ್ಗೆ ಮಾತ್ರ ಆಗ್ತಾ ಇದೆ. ಲೈಟರ್ ವರ್ಷನ್ ಬಂದಾಗ ಇನ್ನು ಹಲವಾರು ವಿಮಾನಗಳಿಗೆ ಇಂಟಿಗ್ರೇಟ್ ಮಾಡಕ್ಕಾಗತ್ತೆ ನಮ್ಮ ಕೈಲಿ. ಏನೋ ಪಶ್ಚಿಮ ಬಂಗಾಳ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿಗೆ ಕಲ್ಕತ್ತಾ ಹೈಕೋರ್ಟ್ ನಲ್ಲಿ ಭಾರಿ ಹಿನ್ನಡೆಯಾಗಿದೆ. ಬಂಡಾಯ TMC ಶಾಸಕ ರಿತಬ್ರತಾ ಬ್ಯಾನರ್ಜಿ ಅವರನ್ನೇ ವಿರೋಧ ಪಕ್ಷದ ನಾಯಕರನ್ನಾಗಿ ಮುಂದುವರಿಸೋಕೆ ಕೋರ್ಟ್ ಅವಕಾಶ ಕೊಟ್ಟಿದೆ. ಮಮತಾ ಬ್ಯಾನರ್ಜಿ ಶೋಭನ್ ದೇವ್ ಚಟ್ಟೋಪಾಧ್ಯಾಯರನ್ನ ವಿಪಕ್ಷ ನಾಯಕರನ್ನಾಗಿ ಅವರು ಆಯ್ಕೆ ಮಾಡಿದ್ರು. ಆದ್ರೆ TMC ಶಾಸಕರು ರಿತಬ್ರತಾರನ್ನ ಆಯ್ಕೆ ಮಾಡಿದ್ರು. ಸ್ಪೀಕರ್ ರತೀಂದ್ರ ಬೋಸ್ ಅವರು ಕೂಡ ಬಂಡಾಯ ಶಾಸಕರ ನಾಯಕ ರಿತಬ್ರತಾರ ಆಯ್ಕೆಯನ್ನ ಮಾನ್ಯ ಮಾಡಿದ್ರು. ಇದಾದ್ಮೇಲೆ ಸ್ಪೀಕರ್ ನಿರ್ಧಾರ ಪ್ರಶ್ನಿಸಿ ಮಮತಾ ಬಣ ಕಲ್ಕತ್ತಾ ಹೈಕೋರ್ಟ್ಗೆ ಹೋಗಿದ್ರು. ಈಗ ಈ ನಿರ್ಧಾರಕ್ಕೆ ಮಧ್ಯಂತರ ತಡೆ ಕೊಡೋಕೆ ಹೈಕೋರ್ಟ್ ನಿರಾಕರಿಸಿದೆ. ಮುಂದಿನ ವಿಚಾರಣೆಯನ್ನ ಜುಲೈ 28ಕ್ಕೆ ಮುಂದೂಡಿಕೆ ಮಾಡಲಾಗಿದ್ದು, ಅಲ್ಲಿವರೆಗೆ ರಿತಬ್ರತಾ ಅವರೇ ವಿಪಕ್ಷ ನಾಯಕರಾಗಿ ಮುಂದುವರಿತಾರೆ. ಇತ್ತ TMC ಯೊಳಗಿನ ಬಿಕ್ಕಟ್ಟು ಮತ್ತಷ್ಟು ತಾರಕಕ್ಕೆ ಏರ್ತಾ ಇದೆ. ಬಂಡಾಯ ಆಯ್ತು, ಈಗ ಹಣದ ವಿಚಾರಕ್ಕೂ ಜಗಳ ಆಗಿದೆ. ಅರೂಪ್ ಬಿಸ್ವಾಸ್ TMC ಅಕೌಂಟ್ಗಳಿಂದ ಯಾವುದೇ ಹಣದ ವಹಿವಾಟು ಹಾಗೂ ಬದಲಾವಣೆ ಮಾಡದಂತೆ HDFC ಬ್ಯಾಂಕ್ಗೆ ಪತ್ರ ಬರೆದಿದ್ದಾರೆ. ಸದ್ಯ ಪಕ್ಷವನ್ನ ಯಾರು ಅಧಿಕೃತವಾಗಿ ಮುನ್ನಡೆಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ದೊಡ್ಡ ವಿವಾದ ಇದೆ. ಹೀಗಾಗಿ TMC ಬ್ಯಾಂಕ್ ಅಕೌಂಟ್ ನಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ ಮಾಡಕ್ ಬಿಡಬಾರದು ಅಂತ ಲೆಟರ್ ನಲ್ಲಿ ಆಗ್ರಹ ಮಾಡಿದ್ದಾರೆ. ಇತ್ತ TMC ಅರೂಪ್ ಬಿಸ್ವಾಸ್ ಈಗ ಪಕ್ಷದ ಖಜಾಂಚಿ ಅಲ್ಲ. ಜೂನ್ 5ನೇ ತಾರೀಕಿಗೆ ಸುಭಾಷಿಶ್ ಚಕ್ರವರ್ತಿ ಅವರನ್ನ ಹೊಸ ಖಜಾಂಚಿಯಾಗಿ ನೇಮಕ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದೆ. ಏನೋ ಮಹಾರಾಷ್ಟ್ರದಲ್ಲಿ ಆಪರೇಷನ್ ಟೈಗರ್ ಬಹುತೇಕ ಸಕ್ಸಸ್ ಆಗೋ ಮುನ್ಸೂಚನೆ ಸಿಕ್ಕಿದೆ. ಉದ್ಧವ್ ಠಾಕ್ರೆ ಬಣದ ಕನಿಷ್ಠ 6 ಸಂಸದರು ಶಿಂಧೆ ನೇತೃತ್ವದ ಶಿವಸೇನೆಗೆ ಹೋಗೋದು ಫಿಕ್ಸ್ ಅಂತ ಹೇಳಲಾಗ್ತಿದೆ. ದಿಲ್ಲಿಯಲ್ಲಿ ಗುರುವಾರ ಕರೆದಿದ್ದ ಉದ್ಧವ್ ಬಣದ ಸಂಸದೀಯ ಮಂಡಳಿ ಸಭೆಗೆ 9 ಲೋಕಸಭಾ ಸಂಸದರ ಪೈಕಿ ಕೇವಲ 3 ಮಾತ್ರ ಹಾಜರಾಗಿದ್ದಾರೆ. ಈ ಮೀಟಿಂಗ್ಗೆ ಕಡ್ಡಾಯವಾಗಿ ಹಾಜರಾಗಿ ಅಂತ ಉದ್ಧವರ ಪಕ್ಷ ವಿಪ್ ಕೂಡ ಜಾರಿ ಮಾಡಿತ್ತು. ಆದರೂ 6 ನಾಯಕರು ಸಭೆಗೆ ಗೈರು ಹಾಜರಾಗಿದ್ದಾರೆ. ಇನ್ನು ಪಕ್ಷದ ವಿಪ್ ಉಲ್ಲಂಘನೆ ಮಾಡಿದವರ ವಿರುದ್ಧ ಕಠಿಣ ಕ್ರಮ ತಗೋತೀವಿ ಅಂತ ಅರವಿಂದ್ ಸಾವಂತ್ ಹೇಳಿದ್ದಾರೆ. ಅತ್ತ ಉದ್ಧವ್ ಬಣದ ರಾಜ್ಯಸಭಾ ಸದಸ್ಯ ಸಂಜಯ್ ರಾವತ್ ಕೂಡ ರೆಬೆಲ್ ನಾಯಕರಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಈ ಬಂಡಾಯ ಸಂಸದರು ಈಗ ಆಲ್ರೆಡಿ ಗುಪ್ತವಾಗಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರನ್ನ ಭೇಟಿಯಾಗಿದ್ದಾರೆ. ಹಾಗೆ ತಮ್ಮ ಬಳಿ 6 ಸಂಸದರ ಬೆಂಬಲ ಇದೆ ಅಂತ ಹೇಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಸ್ನೇಹಿತರೆ, ಮಧುರೈ, ಕನ್ಯಾಕುಮಾರಿ, ರಾಮೇಶ್ವರಂ ಮತ್ತು ಅನಂತ ಪದ್ಮನಾಭ ಸ್ವಾಮಿ ಸೇರಿ ತಮಿಳುನಾಡು, ಕೇರಳದ ಈ ಅದ್ಭುತ ಸ್ಥಳಗಳಿಗೆ ಪ್ರವಾಸ ಹೋಗೋ ಆಸಕ್ತಿ ನಿಮಗಿದ್ರೆ ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇದು. ಬೇರೇನು ನಿಮಗೆ ಖರ್ಚಿರೋದಿಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ನಿಮ್ಮನ್ನ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ಬಂದು ತಲುಪಿಸೋ ತನಕ ಜೊತೆಗಿರ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಇನ್ನೊಂದ್ ಕಡೆ ಇಸ್ರೇಲ್ ಮತ್ತೆ ಇರಾನ್ನ ಡೀಲ್ ಅನ್ನ ವಿರೋಧ ಮಾಡಿದೆ. ಅಮೆರಿಕ ಇರಾನ್ ನಡುವೆ ಪೀಸ್ ಡೀಲ್ ನಿಂದ ಇಸ್ರೇಲ್ನ ಹಿತಾಸಕ್ತಿಗೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳಿದೆ. ಹೀಗಾಗಿ ಫ್ಯೂಚರ್ ನಲ್ಲಿ ಮತ್ತೆ ಯುದ್ಧ ಆದ್ರೂ ಆಗಬಹುದು ಅಂತ ಭಾರತದಲ್ಲಿರೋ ಇಸ್ರೇಲ್ ರಾಯಭಾರಿ ರೂವೆನ್ ಅಜರ್ ಹೇಳಿದ್ದಾರೆ. ಡೀಲ್ನಲ್ಲಿ ಇರಾನ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಯೋಜನೆ ಮತ್ತು ಇರಾನ್ ತನ್ನ ಪ್ರಾಕ್ಸಿಗಳಿಗೆ ಬೆಂಬಲ ಕೊಡೋ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ. ಅದೆಲ್ಲ ತಡಿಬೇಕಲ್ವಾ, ಇಲ್ಲಾಂದ್ರೆ ಇಸ್ರೇಲ್ನ ಸುರಕ್ಷತೆಗೆ ಮಾರಕ ಆಗ್ತಾ ಇದೆ. ಇದರಿಂದ ಮತ್ತೆ ಸಂಘರ್ಷ ಆಗಬಹುದು ನೋಡಿ ಅಂತ ಅಜರ್ ಹೇಳಿದ್ದಾರೆ.
ಹಾಗೆ ಹಿಜ್ಬುಲ್ಲಾಗಳ ಬಗ್ಗೆ ಮಾತನಾಡಿರೋ ರುವೆನ್ ಅಜರ್, ಇಸ್ರೇಲ್ ಸುರಕ್ಷತೆ ದೃಷ್ಟಿಯಿಂದ ದಕ್ಷಿಣ ಲೆಬನಾನ್ನಿಂದ ನಮ್ಮ ಸೇನೆ ವಾಪಸ್ ಬರಲ್ಲ. ಒಂದು ವೇಳೆ ಹಿಜ್ಬುಲ್ಲಾಗಳು ಮತ್ತೇನಾದರೂ ದಾಳಿ ಮಾಡಿದ್ರೆ ದೊಡ್ಡ ಹೊಡೆತ ಕೊಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕರ್ನಾಟಕದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಭರ್ಜರಿ ಜಯ ಗಳಿಸಿದೆ. ಒಟ್ಟು 7 ಸ್ಥಾನಗಳ ಪೈಕಿ 5ರಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಬಿಜೆಪಿ 2ರಲ್ಲಿ ವಿನ್ ಆಗಿದೆ. ಆದರೆ ಬಿಜೆಪಿಯೊಂದಿಗಿನ ಮೈತ್ರಿಯಿಂದ 1 ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದ ಜೆಡಿಎಸ್ಗೆ ಮುಖಭಂಗ ಆಗಿದೆ. ಈ ಚುನಾವಣೆಯಲ್ಲಿ ಗೆಲ್ಲೋಕೆ ಪ್ರತಿಯೊಬ್ಬ ಅಭ್ಯರ್ಥಿಗೆ ಕನಿಷ್ಠ 28 ಶಾಸಕರ ಮತಗಳ ಅಗತ್ಯ ಇತ್ತು. ಬಿಜೆಪಿ ಹಾಗೂ ಜೆಡಿಎಸ್ನ ಕೆಲ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಕೂಡ ಗೆದ್ದಿದ್ದಾರೆ. ಗೆಲ್ಲೋಕೆ 28 ಮತ ಬೇಕಿದ್ರೂ ಕೂಡ ವಿನಯ್ ಕಾರ್ತಿಕ್ ಬರೋಬ್ಬರಿ 32 ಮತಗಳನ್ನು ಪಡೆದಿದ್ದಾರೆ. ವಿನಯ್ ಅವರ ಪ್ರತಿಸ್ಪರ್ಧಿ ಜೆಡಿಎಸ್ನ ಗೋವಿಂದರಾಜುಗೆ ಕೇವಲ 14 ವೋಟ್ ಬಿದ್ದಿದೆ. ಉಳಿದಂತೆ ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣ ಕಾಮಕನೂರು ಹಾಗೂ ಬಿಎಸ್ ಶಿವಣ್ಣಗೆ 30 ಮತಗಳು ಮತ್ತು PV ಮೋಹನ್ ಗೆದ್ದಿದ್ದಾರೆ 29 ಮತ ಪಡೆದು. ಅತ್ತ ಬಿಜೆಪಿಯಿಂದ ಆರ್ ರಘು ಮತ್ತು ಲಿಂಗರಾಜ್ ಪಾಟೀಲ್ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಇದರಲ್ಲಿ ಬಿಜೆಪಿಯ ಲಿಂಗರಾಜ್ ಪಾಟೀಲ್ 27 ವೋಟ್ ಪಡೆದರೂ ಕೂಡ ಆಯ್ಕೆಯಾಗಿದ್ದಾರೆ. ಮತ್ತೆ ಮಿನಿಮಮ್ 28 ವೋಟ್ ಅಂತ ಹೇಳಿದ್ರಲ್ಲ ಅಂತ ನೀವು ಕೇಳಬಹುದು. ಸ್ನೇಹಿತರೆ, ಒಟ್ಟು 7 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ 8 ಜನ ಕಂಟೆಸ್ಟ್ ಮಾಡಿದ್ರು. ಅದರಲ್ಲಿ ಜೆಡಿಎಸ್ನ ಗೋವಿಂದರಾಜುಗೆ ಅತಿ ಕಮ್ಮಿ 14 ವೋಟ್ ಬಿದ್ದವರು ಎಲಿಮಿನೇಷನ್ ರೌಂಡ್ನಲ್ಲಿ ಹೊರಬಿದ್ರು. ಹೀಗಾಗಿ ಉಳಿದ 7 ಸ್ಥಾನಗಳಿಗೆ ಲಿಂಗರಾಜ್ ಸೇರಿ 7 ಜನ ಮಾತ್ರ ಕಣದಲ್ಲಿದ್ದ ಪರಿಣಾಮ ಅವರು ಕೂಡ ವಿನ್ ಆಗಿದ್ದಾರೆ. ಬೆಂಗಳೂರಲ್ಲಿ ಕೈಗಾರಿಕೆಗಳಿಗೆ ಭೂಮಿ ಸಿಗ್ತಿಲ್ಲ ಅನ್ನೋ ವಿಚಾರ 2 ರಾಜ್ಯಗಳ ನಡುವಿನ ದೊಡ್ಡ ಪೈಪೋಟಿ ಕಾರಣ ಆಗಿದೆ. ಉಪಗ್ರಹಗಳನ್ನು ನಿರ್ಮಾಣ ಮಾಡೋದಕ್ಕಿಂತ ಬೆಂಗಳೂರಿನ ಹೊರವಲಯದಲ್ಲಿ ಫ್ಯಾಕ್ಟರಿಗೆ ಜಾಗ ಹುಡುಕೋದೇ ಬಹಳ ಕಷ್ಟ ಅಂತ ಉಪಗ್ರಹಗಳನ್ನು ನಿರ್ಮಾಣ ಮಾಡುವ ಪಿಕ್ಸೆಲ್ ಕಂಪನಿಯ ಸಂಸ್ಥಾಪಕ ಕ್ಷಿತಿಜ್ ಖಂಡೇಲ್ವಾಲ್ ಎಕ್ಸ್ನಲ್ಲಿ ಅಸಮಾಧಾನ ಹೊರ ಹಾಕಿದ್ದಾರೆ. ಇದನ್ನು ನೋಡಿದ ತಕ್ಷಣ ಆಂಧ್ರದ ಐಟಿ ಸಚಿವ ಚಂದ್ರಬಾಬು ನಾಯ್ಡು ಪುತ್ರ ನಾರಾ ಲೋಕೇಶ್ ತಕ್ಷಣ ಕಮೆಂಟ್ ಮಾಡಿದ್ದಾರೆ. ಬನ್ನಿ ಅನಂತಪುರದ ಜಾಗ ಕೊಡ್ತೀವಿ, ಬನ್ನಿ ಬೆಂಗಳೂರು ಪಕ್ಕನೆ ನಿಮ್ಮ ಫ್ಯಾಕ್ಟರಿನಲ್ಲಿ ಓಪನ್ ಮಾಡಿ ಅಂತ ಆಫರ್ ಕೊಟ್ಟಿದ್ದಾರೆ. ಇದರಿಂದ ಕೂಡಲೇ ಅಲರ್ಟ್ ಆದ ರಾಜ್ಯದ ಕೈಗಾರಿಕಾ ಮಂತ್ರಿ MB ಪಾಟೀಲ್ ಕೂಡಲೇ ಕ್ಷಿತಿಜ್ ಪೋಸ್ಟ್ಗೆ ರಿಪ್ಲೈ ಮಾಡಿದ್ದಾರೆ. ನಮ್ಮ ಕಚೇರಿ ಅಧಿಕಾರಿಗಳು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಅವರ ಹೂಡಿಕೆಯನ್ನ ರಾಜ್ಯದಲ್ಲೇ ಉಳಿಸಿಕೊಳ್ಳೋ ಭರವಸೆಯನ್ನ ಕೊಟ್ಟಿದ್ದಾರೆ. ಇತ್ತ ಮಂಗಳೂರಲ್ಲಿ ಪಾಲಿಕೆಯಿಂದ ಪೂರೈಕೆಯಾಗ್ತಾ ಇದ್ದ ಕಲುಷಿತ ನೀರು ಸೇವಿಸಿ 100ಕ್ಕೂ ಅಧಿಕ ಜನ ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ. ನಗರದ ಬಿಜಯ್ ನ್ಯೂ ರೋಡ್ ಮತ್ತು ಬಟ್ಟಗುಡ್ಡೆ ಭಾಗದಲ್ಲಿ ಕಳೆದ 3-4 ವಾರಗಳಿಂದ ಟ್ಯಾಪ್ಗಳಲ್ಲಿ ಕಲುಷಿತ ನೀರು ಬರ್ತಾ ಇದೆ. ಈ ನೀರು ಕುಡಿದ ಜನರಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ಆರೋಗ್ಯ ಇಲಾಖೆ ಮೂಲಕ ನೀರಿನ ಗುಣಮಟ್ಟ ಟೆಸ್ಟ್ ಮಾಡಿದಾಗ ಇದು ಕುಡಿಯೋಕೆ ಯೋಗ್ಯ ಅಲ್ಲ ಅಂತ ಲ್ಯಾಬ್ ರಿಪೋರ್ಟ್ ಅಲ್ಲೂ ಕೂಡ ಕನ್ಫರ್ಮ್ ಆಗಿದೆ. ದುರಸ್ತಿ ವೇಳೆ ಪೈಪ್ಗಳು ಒಡೆದು ಡ್ರೈನೇಜ್ ನೀರು ನೇರವಾಗಿ ಕುಡಿಯೋ ನೀರಿಗೆ ಮಿಕ್ಸ್ ಆಗಿರೋ ಅನುಮಾನ ಇದೆ. ಸಿಎಂ DK ಶಿವಕುಮಾರ್ ದಿಲ್ಲಿಯಲ್ಲಿ ತಮ್ಮ ಪರ್ಸನಲ್ ರೆಪ್ರೆಸೆಂಟೇಟಿವ್ ಆಗಿ ಜೋಬಿನ್ ಜೋಸೆಫ್ ಅವರನ್ನ ನೇಮಕ ಮಾಡಿದ್ದಾರೆ. ಸಾಮಾನ್ಯವಾಗಿ ರಾಜ್ಯ ಸರ್ಕಾರದ ವಿಶೇಷ ಪ್ರತಿನಿಧಿಯನ್ನ ದಿಲ್ಲಿಗೆ ನೇಮಿಸುವುದು ಹಿಂದಿನಿಂದಲೂ ಬಂದಿರೋ ವಾಡಿಕೆ. ಕಳೆದ ಸಿದ್ದರಾಮಯ್ಯ ಸರ್ಕಾರದಲ್ಲಿ TB ಜಯಚಂದ್ರ ಅವರು ಈ ಹುದ್ದೆಯಲ್ಲಿದ್ರು. ಆದ್ರೀಗ DK ಶಿವಕುಮಾರ್ ಸರ್ಕಾರಿ ಪ್ರತಿನಿಧಿ ಬದಲು ತಮ್ಮದೇ ಪರ್ಸನಲ್ ಪ್ರತಿನಿಧಿಯನ್ನ ನೇಮಕ ಮಾಡಿಕೊಂಡಿದ್ದಾರೆ. ಈ ಜೋಬಿನ್ ಜೋಸೆಫ್ ಯಾವುದೇ ಸರ್ಕಾರಿ ಸಂಬಳ ಅಥವಾ ಭತ್ಯೆ ಪಡೆಯದೆ ಕೆಲಸ ಮಾಡ್ತಾರೆ ಅಂತಾನೂ ಹೇಳಲಾಗ್ತಿದೆ. ದಿಲ್ಲಿಯಲ್ಲಿರೋ CM ಕಚೇರಿಯಿಂದ ಇವರು ಕೆಲಸ ಮಾಡ್ತಾರೆ. ಕೇಂದ್ರದ ಏಜೆನ್ಸಿಗಳು ಮತ್ತು ರಾಜಕೀಯ ನಾಯಕರೊಂದಿಗೆ ನೇರ ಸಂಪರ್ಕ ಸಾಧಿಸೋಕೆ CMಗೆ ಹೆಲ್ಪ್ ಮಾಡ್ತಾರೆ. ಕರ್ನಾಟಕದಂತಹ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರದೊಂದಿಗಿನ ಸಮನ್ವಯ ಸಾಧಿಸೋದು, ಅನುದಾನ, ಅಭಿವೃದ್ಧಿ ಯೋಜನೆಗಳು ಹಾಗೂ ವಿವಿಧ ಆಡಳಿತಾತ್ಮಕ ಅನುಮೋದನೆಗಳ ದೃಷ್ಟಿಯಿಂದ ಇದು ಇಂಪಾರ್ಟೆಂಟ್ ಕೆಲಸ ಅಂತ ಹೇಳ್ತಿದ್ದಾರೆ ಸರ್ಕಾರದವರು. ಆದರೆ ಸರ್ಕಾರದ ಅಧಿಕೃತ ಪ್ರತಿನಿಧಿ ಮತ್ತು ಸರ್ಕಾರದ ಅಧಿಕೃತ ವ್ಯವಸ್ಥೆ ಇರಬೇಕಾದ್ರೆ DKಶಿ ಅವರು ವೈಯಕ್ತಿಕವಾಗಿ ಪರ್ಸನಲ್ ಪ್ರತಿನಿಧಿ ನೇಮಕ ಮಾಡಿರೋದು ಚರ್ಚೆ ಕಾರಣ ಆಗ್ತಾ ಇದೆ. ಆದರೆ ಇಟ್ಸ್ ಓಕೆ, ಅವರೇನು ಸರ್ಕಾರ ಸಂಬಳ ತಗೊಳ್ಳಲ್ಲ ಅಂತ ಹೇಳ್ತಿದಾರಲ್ಲ. DKಶಿ ಅವ್ರ ಹತ್ರ ಕೂಡ ಅವರೊಬ್ಬರಿಗೆ ಸಂಬಳ ಕೊಡೋಕೆ ಏನು ದುಡ್ಡಿನ ಕೊರತೆ ಇಲ್ಲ, ಬೇಕಾದಷ್ಟಿದೆ, ಅವರೇ ಕೊಡ್ತಾರಂತ ಕಾಣುತ್ತೆ, ಮಾಡ್ಕೊಳ್ಳಿ ಬಿಡಿ. ಮತ್ತೊಂದ್ ಕಡೆ CM DK ಶಿವಕುಮಾರ್ ಕಂಪ್ಲೀಟ್ಲಿ ಆಡಳಿತವನ್ನ ಕೇಂದ್ರೀಕರಣ ಮಾಡ್ತಿದ್ದಾರೆ, ಕಂಟ್ರೋಲ್ ತಗೊಳ್ತಿದ್ದಾರೆ. ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ, ಕರ್ನಾಟಕ ಸರ್ಕಾರದ 100 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಯಾವುದೇ ಪ್ರಾಜೆಕ್ಟ್ ಇರಲಿ, ಅದರ ಉಸ್ತುವಾರಿಯನ್ನು ಡೈರೆಕ್ಟ್ ಆಗಿ CM ಆಫೀಸೇ ಮಾಡುತ್ತೆ. CM ಕಚೇರಿಯಲ್ಲಿ ಡೆಲಿವರಿ ಮಾನಿಟರಿಂಗ್ ಯೂನಿಟ್ ಸ್ಥಾಪನೆ ಮಾಡ್ತಿದ್ದಾರೆ. ಈ ಮಹತ್ವದ ಕೆಲಸಕ್ಕಾಗಿ ಹಿರಿಯ IAS ಅಧಿಕಾರಿ ಮನೀಶ್ ಮೌದ್ಗಿಲ್ ಅವರನ್ನ CM ಕಚೇರಿಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. 2028ರ ವಿಧಾನಸಭಾ ಚುನಾವಣೆಗೆ ಬರೀ 2 ವರ್ಷ ಮಾತ್ರ ಬಾಕಿ ಇದೆ. ಹೀಗಾಗಿ ಅಷ್ಟರ ಒಳಗಡೆ ಮೂಲಸೌಕರ್ಯ ಯೋಜನೆಗಳನ್ನ ಫಾಸ್ಟ್ ಆಗಿ ಮುಗಿಸೋದು DK ಉದ್ದೇಶ ಅಂತ ಹೇಳಲಾಗ್ತಿದೆ. ಮಹಾರಾಷ್ಟ್ರ CM ದೇವೇಂದ್ರ ಫಡ್ನವೀಸ್ ಮತ್ತು ಆಂಧ್ರ CM ಚಂದ್ರಬಾಬು ನಾಯ್ಡು ಕೂಡ ತಮ್ಮ ರಾಜ್ಯಗಳಲ್ಲಿ ಇದೇ ಮಾದರಿಯ ವ್ಯವಸ್ಥೆಯನ್ನ ಫಾಲೋ ಮಾಡ್ತಿದ್ದಾರೆ. ಬೆಂಗಳೂರಿನ 5 ನಗರ ಪಾಲಿಕೆಗಳ ವ್ಯಾಪ್ತಿಯ ರಸ್ತೆಗಳ ಮರುಡಾಂಬರೀಕರಣಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಮರುಡಾಂಬರೀಕರಣಕ್ಕೆ 2,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಚಾಲನೆ ಕೊಡಲಾಗುತ್ತೆ ಅಂತ ಬೆಂಗಳೂರು ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. GBA ಕಚೇರಿಯಲ್ಲಿ 5 ವಲಯ ಆಯುಕ್ತರು ಮತ್ತು ಕಸ ನಿರ್ವಹಣೆ ಅಧಿಕಾರಿಗಳೊಂದಿಗೆ ಮೀಟಿಂಗ್ ಮಾಡಿದ್ಮೇಲೆ ಹೇಳಿದ್ದಾರೆ. ಇನ್ನು ಮೇಕೆದಾಟು ಯೋಜನೆ ವಿಚಾರದಲ್ಲಿ ತಮಿಳುನಾಡು ಮತ್ತೆ ಖ್ಯಾತೆ ತೆಗೆದಿದೆ. ಈ ಬಾರಿ ಅಲ್ಲಿನ ರಾಜ್ಯಪಾಲರೇ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಗವರ್ನರ್ ವಿಜಯ್ ಸರ್ಕಾರ ಬರೆದುಕೊಟ್ಟಿದ್ದನ್ನ ಓದಿದ್ದಾರೆ. ಕರ್ನಾಟಕದ ಈ ಯೋಜನೆಯಿಂದ ತಮಿಳುನಾಡು ರೈತರಿಗೆ ಸಂಕಷ್ಟ ಎದುರಾಗಿದೆ.
ಹೀಗಾಗಿ ಇದನ್ನು ತಡೆಯೋಕೆ ಸರ್ಕಾರ ಕಾನೂನು ಹೋರಾಟ ಮಾಡಬೇಕು ಅಂತ ರಾಜ್ಯಪಾಲರ ಭಾಷಣದಲ್ಲಿ ಉಲ್ಲೇಖ ಮಾಡಲಾಗಿದೆ. ರಾಜ್ಯಪಾಲರು ಯಾರು? ರಾಜೇಂದ್ರ ವಿಶ್ವನಾಥ ಅರ್ಲೇಕರ್ ಅಂತ ತಮಿಳುನಾಡಿನಲ್ಲಿ. ಟಿವಿಕೆ ಸರ್ಕಾರದ ಮೊದಲ ವಿಧಾನಸಭಾ ಅಧಿವೇಶನದಲ್ಲಿ ಗವರ್ನರ್ ಈ ರೀತಿ ಹೇಳಿದ್ದಾರೆ. ಅಲ್ಲದೆ ಕಾವೇರಿ ಜಲನಯನ ಪ್ರದೇಶ ತಮಿಳುನಾಡಿನ ಅನ್ನದಾತ ಪ್ರದೇಶ. ಅನಾದಿ ಕಾಲದಿಂದಲೂ ಕಾವೇರಿ ನೀರನ್ನ ಬಳಸುವ ಹಕ್ಕು ತಮಿಳುನಾಡಿಗಿದೆ. ಹೀಗಿದ್ರೂ ಪ್ರತಿ ವರ್ಷ ರಾಜ್ಯ ತನ್ನ ಪಾಲಿನ ನೀರಿಗಾಗಿ ಹೋರಾಡಬೇಕಾದ ಪರಿಸ್ಥಿತಿ ಇದೆ ಅಂತ ಹೇಳಿದ್ದಾರೆ. ಇದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಮಿಳುನಾಡು ಸಿಎಂ ವಿಜಯ್ ಜೊತೆಗೆ ಕುಳಿತುಕೊಂಡು ಮಾತಾಡೋಕೆ ರೆಡಿ ಅಂತ ಹೇಳಿದ್ದಾರೆ. ನಾವೆಲ್ಲರೂ ಭಾರತೀಯರು ಸ್ವಲ್ಪ ಎಲ್ಲ ಕೋಆಪರೇಟ್ ಮಾಡಬೇಕು. ಯಾವುದೇ ರಾಜಕಾರಣ ಇಲ್ಲಿಲ್ಲ. ಕೋರ್ಟ್ ಆದೇಶದ ಪ್ರಕಾರ ತಮಿಳುನಾಡಿಗೆ ಕೊಡಬೇಕಾಗಿರೋ ನೀರನ್ನ ಖಂಡಿತ ಕೊಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಏನೋ ಕರ್ನಾಟಕದಲ್ಲಿ ಮುಂಗಾರು ಸದ್ಯಕ್ಕೆ ದುರ್ಬಲಗೊಂಡಿದ್ದು ಜೂನ್ 19ರಿಂದ ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಸ್ವಲ್ಪ ಮಳೆ ಆಗಬಹುದು ಅಂತ ಹವಾಮಾನ ಇಲಾಖೆ ಹೇಳಿದೆ. ರಾಜ್ಯದ ಚಾಮರಾಜನಗರ, ಕೊಡಗು, ಮಂಡ್ಯ, ಮೈಸೂರು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಹಾಗೂ ತುಮಕೂರು ಜಿಲ್ಲೆಗಳಿಗೆ ಇಲಾಖೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಿಸಿದೆ. ಇನ್ನು ಜೂನ್ 20-21ನೇ ತಾರೀಕು ರಾಜ್ಯದ ಬೀದರ್, ಕಲಬುರಗಿ, ಬಿಜಾಪುರ, ರಾಯಚೂರು, ಯಾದಗಿರಿ, ಕೊಪ್ಪಳ, ಬೆಳಗಾವಿ, ಉಡುಪಿ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಜೂನ್ 22ನೇ ತಾರೀಕಿನಿಂದ ರಾಜ್ಯದಲ್ಲಿ ಮುಂಗಾರು ಮತ್ತೆ ಚುರುಕಾಗತ್ತೆ, ಸ್ವಲ್ಪ ಸ್ಟ್ರೆಂತ್ ಅನ್ನ ಪಡ್ಕೊಳ್ಳುತ್ತೆ. ಕರಾವಳಿ, ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಹಲವು ಕಡೆ ಮಳೆ ಆಗ ಜೂನ್ 22ರ ಬಳಿಕ ಹೆಚ್ಚಾಗುವ ನಿರೀಕ್ಷೆ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ಏನೋ ಮುಸ್ಲಿಂ ಧರ್ಮಗುರು ಮೌಲಾನಾ ಖಲೀಲುರ್ ರೆಹಮಾನ್ ಸಜ್ಜಾದ್ ನೊಮಾನಿ ವಿವಾದಾಸ್ಪದ ಹೇಳಿಕೆ ಕೊಟ್ಟಿದ್ದಾರೆ. ದೇಶಾದ್ಯಂತ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಭಾರತದಲ್ಲಿ ಹಿಂದೂಗಳು ಬಹುಸಂಖ್ಯಾತರೆ ಅಲ್ಲ ಅಂತ ನೊಮಾನಿ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ನಡೆದ ಇಸ್ಲಾಮಿಕ್ ಧಾರ್ಮಿಕ ಸಮಾವೇಶವೊಂದರಲ್ಲಿ ಈ ತರ ಮಾತನಾಡಿರೋದು ಈಗ ವೈರಲ್ ಆಗ್ತಿದೆ. ಇದರಲ್ಲಿ ತಮಿಳರು, ಆದಿವಾಸಿಗಳು, ಎಸ್ಸಿ, ಸಿಖ್ಖರು, ಬೌದ್ಧರು, ಲಿಂಗಾಯತರನ್ನ ಯಾವುದೇ ಕಾರಣಕ್ಕೂ ಹಿಂದೂಗಳಂತ ಪರಿಗಣಿಸಂಗೇ ಇಲ್ಲ ಅಂತ ಹೇಳಿದ್ದಾರೆ. ಕಳೆದ 30 ವರ್ಷಗಳಿಂದ ದೇಶಾದ್ಯಂತ ಸಂಚರಿಸಿ ತಾನು ಈ ಬಗ್ಗೆ ಅಧ್ಯಯನ ಕೂಡ ಮಾಡಿಬಿಟ್ಟಿದ್ದೀನಿ. ಇವರು ಒಂದೇ ಅಲ್ಲ, ಇವರೆಲ್ಲ ಬೇರೆ ಬೇರೆ ಇದ್ದಾರೆ, ಹಿಂದೂಲಿ ಇವರು ಬರಲ್ಲ ಅಂತ ಹೇಳಿದ್ದಾರೆ. ಈ ನೊಮಾನಿ ಮೂಲತಃ ಯುಪಿಯ ಲಕ್ನೋದವರು. ಅಖಿಲ ಭಾರತ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ನ ವಕ್ತಾರ ಕೂಡ ಹೌದು. ಏನೋ ದಿಲ್ಲಿಯಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಮತ್ತು ಭಾರತದಲ್ಲಿರುವ ಅಮೆರಿಕನ್ ರಾಯಭಾರಿ ಸೆರ್ಗಿಯೋ ಗೋರ್ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಮುಖ್ಯವಾಗಿ ಭಯೋತ್ಪಾದನಾ ನಿಗ್ರಹ ಮತ್ತು ಮಾದಕ ವಸ್ತು ನಿಯಂತ್ರಣದ ಬಗ್ಗೆ ಇಬ್ಬರು ಚರ್ಚೆ ಮಾಡಿದ್ದಾರೆ. ಏನೋ ತಮಿಳುನಾಡಿನಲ್ಲಿ ಹಲವು ವರ್ಷಗಳಿಂದ ಇದ್ದ ರಾಷ್ಟ್ರಗೀತೆ ಮತ್ತು ನಾಡಗೀತೆ ವಿವಾದ ಅಂತ್ಯ ಆಗಿದೆ ಗವರ್ನರ್ ಮತ್ತು ಸರ್ಕಾರದ ನಡುವೆ. ದಶಕಗಳ ಬಳಿಕ ಇದಕ್ಕೆ ಡಿಎಂಕೆ ಫುಲ್ ಉರಿದೋಗ್ಬಿಟ್ಟಿದೆ. ಏನಾಗಿದೆ ಅಂತ ಹೇಳ್ತೀವಿ. ನಟ ಥಲಪತಿ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರದ ಮೊದಲ ಅಧಿವೇಶನದಲ್ಲಿ ಮೊದಲು ತಮಿಳು ನಾಡಗೀತೆ, ಅದಾದ್ಮೇಲೆ ರಾಷ್ಟ್ರಗೀತೆ ಹಾಡಲಾಯಿತು. ಅಂದರೆ ಮೊದಲು ನಾಡಗೀತೆ, ಬಳಿಕ ರಾಷ್ಟ್ರಗೀತೆ. ಆಮೇಲೆ ಸೆಷನ್ ಮುಗಿದ ಮೇಲೆ ಮತ್ತೊಮ್ಮೆ ರಾಷ್ಟ್ರಗೀತೆ ಹಾಡಿದ್ರು. ಹೊಸ ಸಂಪ್ರದಾಯ ಶುರು ಮಾಡಲಾಗಿದೆ. ಡಿಎಂಕೆ ಸರ್ಕಾರದಲ್ಲಿ ಆರಂಭದಲ್ಲಿ ನಾಡಗೀತೆ ಮಾತ್ರ ಹಾಡ್ತೀವಿ, ಕಡೆಯಲ್ಲಿ ಬೇಕಾದ್ರೆ ರಾಷ್ಟ್ರಗೀತೆ ಹಾಡ್ತೀವಿ ಅಂತ ಹೇಳ್ತಾ ಇದ್ರು. ರಾಜ್ಯಪಾಲರು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಅದಕ್ಕೆ RN ರವಿ ಆರಂಭದಲ್ಲಿ ರಾಷ್ಟ್ರಗೀತೆ ಹಾಡಲೇಬೇಕು ಅಂತ ಪಟ್ಟು ಹಿಡಿತಾ ಇದ್ರು. ಅವರು ಹೊರ ನಡೀತಾ ಇದ್ರು ಸದನದಿಂದ ಸೀದಾ. ಆದರೆ ಈಗ ವಿಧಾನಸಭಾ ನಿಯಮಗಳಿಗೆ ತಿದ್ದುಪಡಿ ತರೋ ಮೂಲಕ ವಿವಾದ ಬಗೆಹರಿಸಲಾಗಿದೆ. ಆರಂಭದಲ್ಲಿ 2 ಹಾಡಲಾಗುತ್ತೆ, ಫಸ್ಟ್ ನಾಡಗೀತೆ ಆಮೇಲೆ ರಾಷ್ಟ್ರಗೀತೆ, ಮತ್ತೆ ಕ್ಲೋಸಿಂಗ್ ಅಲ್ಲಿ ಇನ್ನೊಮ್ಮೆ ರಾಷ್ಟ್ರಗೀತೆ ಹಾಡಲಾಗುತ್ತೆ ಅಂತ ಹೇಳ್ತಾನಿದ್ದಾರೆ. ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಇದಕ್ಕೆ ಬಹಳ ಖುಷಿಯಿಂದ ಒಪ್ಪಿಗೆ ಕೊಟ್ಟಿದ್ದಾರೆ. ಇದಕ್ಕೆ ಡಿಎಂಕೆ ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊಂಡಿದೆ. ಅಲ್ಲ, ನಮ್ಮ ಸರ್ಕಾರದಾಗ ಆ ಥರ ಕಾಟ ಕೊಡ್ತಾ ಇದ್ರೆ ಮನುಷ್ಯ ನೀವು, ಈಗ ನೋಡಿದ್ರೆ ಸೀದಾ ವಿಜಯ್ ಸರ್ಕಾರಕ್ಕೆ ಬಹಳ ಸಾಫ್ಟ್ ಆಗಿ ಟ್ರೀಟ್ ಮಾಡ್ತಿದ್ದೀರಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಏನೋ ಛತ್ತೀಸ್ಗಢದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ವಿವಾದ ತಾರಕಕ್ಕೇರಿದೆ. 3 ಸಜೀವ ದಹನ ಮಾಡಲಾಗಿದೆ, ಇನ್ನಿಬ್ಬರು ಗಾಯಗೊಂಡಿದ್ದಾರೆ. ಅಲ್ಲಿನ ಕೋರಿಯಾ ಜಿಲ್ಲೆಯಲ್ಲಿ ಈ ಘಟನೆಯಾಗಿದೆ. ಹತ್ಯೆಯಾದವ್ರನ್ನ ಬಿಜೆಪಿ ಲೀಡರ್ ಭರತ್ ಸಿಂಗ್, ನಾಗೇಂದ್ರ ಮತ್ತು ವೀರೇಂದ್ರ ಸಿಂಗ್ ಅಂತ ಗುರುತಿಸಲಾಗಿದೆ. ಕಾರ್ನಲ್ಲಿ ಹೋಗ್ತಿದ್ದಾಗ ಎದುರಾಳಿ ಗುಂಪು ಲಾರಿಯಿಂದ ಗುದ್ದಿಸಿ ಕಾರಿಗೆ ಬೆಂಕಿ ಇಟ್ಟು ಹತ್ಯೆ ಮಾಡಿದೆ ಅಂತ ಹೇಳಿ ಪೊಲೀಸರು ಹೇಳಿದ್ದಾರೆ. ಮರಳು ಗಣಿಗಾರಿಕೆ ಲೈಸೆನ್ಸ್ ವಿಚಾರವಾಗಿ ಭರತ್ ಸಿಂಗ್ ಹಾಗೂ ತ್ರಿಪಾಠಿ ಕುಟುಂಬದ ನಡುವೆ ಮೊದಲಿಂದ ದ್ವೇಷ ಇತ್ತು. ಅದಕ್ಕೆ ಈ ಒಂಥರ ಗ್ಯಾಂಗ್ ವಾರ್ ತರ ಆಗಿ ಹತ್ಯೆಗಳು ನಡೆದಿವೆ ಅಂತ ಪೊಲೀಸರು ಹೇಳಿದ್ದಾರೆ. ಸದ್ಯ ಪೊಲೀಸರು ಆಕ್ಷನ್ ತಗೊಂಡಿದ್ದಾರೆ. ತ್ರಿಪಾಠಿ ಫ್ಯಾಮಿಲಿಯ 4 ಅರೆಸ್ಟ್ ಮಾಡಿದ್ದಾರೆ. ಏನೋ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ನೀಟ್ ಪರೀಕ್ಷಾ ಆಕಾಂಕ್ಷಿಯೊಬ್ಬರು ತಮ್ಮ ಜೀವನವನ್ನು ಮುಗಿಸಿಕೊಂಡಿದ್ದಾರೆ. ತಾವೇ 19 ವರ್ಷದ ಅನುಕೀರ್ತನ ಅಂತ ಗುರುತಿಸಲಾಗಿದೆ. 2 ಬಾರಿ ನೀಟ್ ಪರೀಕ್ಷೆ ಬರೆದಾಗಿತ್ತು. ಇತ್ತೀಚೆಗೆ ಪೇಪರ್ ಲೀಕ್ ಆಗಿದ್ರಿಂದ ಈಗ ಮತ್ತೆ ಪರೀಕ್ಷೆ ಬರಿಬೇಕಲ್ಲ ಅನ್ನೋ ಹತಾಶೆಯಿಂದ ಈ ನಿರ್ಧಾರ ತಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅಮೆರಿಕ ಮೂಲದ ಕ್ರಿಶ್ಚಿಯನ್ ಮಿಷನರಿ ಸಂಸ್ಥೆ ದಿ ತಿಮೋತಿ ಇನಿಷಿಯೇಟಿವ್ TTI ಸಂಸ್ಥೆ ವಿರುದ್ಧ ಈಗ ಇಡಿ ಇನ್ವೆಸ್ಟಿಗೇಷನ್ ಶುರುವಾಗಿದೆ. FCRA ನಿಯಮಗಳಿಗೆ ತಿದ್ದುಪಡಿ ಬಗ್ಗೆ ಅಮೆರಿಕ ವಿರೋಧ ವ್ಯಕ್ತಪಡಿಸ್ತಲ್ಲ, ಮಾಡಕ್ಕೆ ಹೋಗ್ಬೇಡಿ ಅಂತೇಳಿ. ಅದರಲ್ಲಿ ನಾವು ಸ್ಪೆಷಲ್ ರಿಪೋರ್ಟ್ ಮಾಡಿದಾಗ ಹೇಳಿದ್ವಿ, ತಿಮೋತಿ ಹೆಸರು ಕೂಡ ಇದೆ ಇಲ್ಲಿ ಅಕ್ರಮ ಮಾಡಿದವರು ಪಟ್ಟಿಯಲ್ಲಿ ಅಂತ ಹೇಳಿ. ವಿದೇಶಿ ದೇಣಿಗೆ ನಿಯಮ ಉಲ್ಲಂಘಿಸಿದ್ದಾರೆ ಅಂತ ಹೇಳಿ 92 ಕೋಟಿ ರೂಪಾಯಿಯನ್ನ ಈ ಸಂಸ್ಥೆ ಭಾರತಕ್ಕೆ ಅಕ್ರಮವಾಗಿ ತಗೊಂಡ್ಬಂದಿದೆ. 1000ಕ್ಕೂ ಅಧಿಕ ವಿದೇಶಿ ಡೆಬಿಟ್ ಕಾರ್ಡ್ಗಳ ಮೂಲಕ ಹಣವನ್ನು ಭಾರತಕ್ಕೆ ತಲುಪಿಸಲಾಗಿದೆ.
ಛತ್ತೀಸ್ಗಢದಂತಹ ಆದಿವಾಸಿ ಏರಿಯಾಗಳಲ್ಲಿ, ನಕ್ಸಲ್ ಪೀಡಿತ ಏರಿಯಾಗಳಲ್ಲಿ ಹಣ ವಿಡ್ರಾ ಆಗಿದೆ. ಹೀಗಾಗಿ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ಕೊತ್ತನೂರು ಪೊಲೀಸ್ ಸ್ಟೇಷನ್ನಲ್ಲಿ ಇಡಿ ಅಧಿಕಾರಿಗಳು ಅಧಿಕೃತವಾಗಿ ದೂರು ದಾಖಲು ಮಾಡಿಕೊಂಡಿದ್ದಾರೆ. ಈ ವಿಶೇಷ ವರದಿಯಲ್ಲಿ ನಾವು ಆಲ್ರೆಡಿ ಡೀಟೇಲ್ ಆಗಿ ಈ FCRA ನಿಯಮಗಳ ಬದಲಾವಣೆ ಭಾರತ ಯಾಕೆ ಮಾಡೋಕೆ ಹೊರಟಿದೆ, ಇಲ್ಲಿ ಏನೆಲ್ಲ ಕಿತಾಪತಿ ಮಾಡ್ತಿದ್ದಾರೆ ಈ ವಿದೇಶಿ NGOಗಳು, ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ವಿ. ಆಸಕ್ತರು ಇದನ್ನು ಚೆಕ್ ಮಾಡ್ಬೋದು. ಏನೋ ಷೇರುಪೇಟೆ ವಿಚಾರಕ್ಕೆ ಬಂದರೆ ನಿರಂತರ 5ನೇ ಸೆಷನ್ನಲ್ಲೂ ಕೂಡ ಗೂಳಿ ಆರ್ಭಟಿಸಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 254 ಪಾಯಿಂಟ್ ಅಥವಾ 0.33% ಜಂಪ್ ಆಗಿ 77,409ಕ್ಕೆ ತಲುಪಿದೆ. ನಿಫ್ಟಿ 82 ಪಾಯಿಂಟ್ಸ್ ಅಥವಾ 0.34% ಏರಿಕೆಯಾಗಿ 24,168ಕ್ಕೆ ರೀಚ್ ಆಗಿದೆ. ಮಿಡ್ ಕ್ಯಾಪ್ ಇಂಡೆಕ್ಸ್ 0.47% ಏರಿಕೆಯಾಗಿದೆ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.67% ಜಂಪ್ ಆಗಿದೆ. ಹೂಡಿಕೆದಾರರು ಸಿಂಗಲ್ ಸೆಷನ್ನಲ್ಲಿ 2.57 ಲಕ್ಷ ಕೋಟಿ ರೂಪಾಯಿ ಗೇನ್ ಮಾಡಿಕೊಂಡಿದ್ದಾರೆ. ಅಮೆರಿಕ ಇರಾನ್ ಶಾಂತಿ ಒಪ್ಪಂದ ಮಾರ್ಕೆಟ್ ಮೇಲೆ ಪಾಸಿಟಿವ್ ಪರಿಣಾಮವನ್ನು ಬೀರ್ತಾನೆ ಇದೆ. ಮಿಡಲ್ ಈಸ್ಟ್ ತಣ್ಣಗಾಯಿತು, ಕ್ರೂಡ್ ಆಯಿಲ್ ಬೆಲೆ ಕೂಡ ಡೌನ್ ಆಗ್ತಾನೆ ಇದೆ. ಫುಲ್ ನ್ಯೂಸ್ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ $77 ಪರ್ ಬ್ಯಾರಲ್ ಆಸುಪಾಸಲ್ಲಿತ್ತು. ಇಷ್ಟೆಲ್ಲ ಆದರೂ ಕೂಡ ಸದ್ಯ ಹೂಡಿಕೆದಾರರು ಶಾಂತಿ ಒಪ್ಪಂದದ ಬಗ್ಗೆ ಹೆಚ್ಚಿನ ಕ್ಲಾರಿಟಿಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಇನ್ಫೋಸಿಸ್, ಟೆಕ್ ಮಹೀಂದ್ರ, ಮಾರುತಿ ಸುಜುಕಿ, TCS ಮತ್ತು HCL ಟೆಕ್ನಾಲಜೀಸ್ ರೆಡ್ನಲ್ಲಿದ್ವು. NTPC, HDFC ಬ್ಯಾಂಕ್, SBI, ಟಾಟಾ ಮೋಟಾರ್ಸ್ ಮತ್ತು ಪವರ್ ಗ್ರಿಡ್ ಮಾರ್ಕೆಟ್ನ ಮೇಲಕ್ಕೆತ್ತಿದ್ವು. BSEನಲ್ಲಿ 2,337 ಸ್ಟಾಕ್ಸ್ ಗ್ರೀನ್ನಲ್ಲಿದ್ದರೆ 1,905 ಸ್ಟಾಕ್ಸ್ ರೆಡ್ನಲ್ಲಿದ್ವು. ಏನೋ ಡಾಲರ್ ಮುಂದೆ ರೂಪಾಯಿ ಮೌಲ್ಯ 14 ಪೈಸೆ ಏರಿಕೆಯಾಗಿ $94.36 ಆಗಿದೆ. ಏನೋ ಕಸ್ಟಮ್ಸ್ ಸುಂಕ ಹೆಚ್ಚಳವಾದ ಬೆನ್ನಲ್ಲೇ ಭಾರತಕ್ಕೆ ಬರ್ತಾ ಇದ್ದ ಚಿನ್ನದ ಆಮದು 70% ಬಿದ್ದು ಹೋಗಿದೆ. ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಮೇ 13ರಿಂದ ಅನ್ವಯವಾಗುವಂತೆ ಕೇಂದ್ರ ಸರ್ಕಾರ ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಆಮದು ಸುಂಕವನ್ನು 6% 15% ದಿಢೀರ್ ಏರಿಕೆ ಮಾಡಿದ್ರು. ಸುಂಕ ಹೆಚ್ಚಳಕ್ಕೂ ಮುನ್ನ ಭಾರತಕ್ಕೆ ಪ್ರತಿ ತಿಂಗಳು ಬರೋಬ್ಬರಿ 75ರಿಂದ 100 ಟನ್ ಚಿನ್ನ ಬರ್ತಾ ಇತ್ತು. ಆದ್ರೀಗ ಸುಂಕ ಡಬಲ್ ಆಗಿರೋ ಬಳಿಕ ಚಿನ್ನದ ಆಮದು ಪ್ರಮಾಣ ತಿಂಗಳಿಗೆ ಕೇವಲ 25ರಿಂದ 30 ಟನ್ಗೆ ಇಳಿಕೆಯಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನೊಂದು ಕಡೆ ಭಾರತ ಚೈನಾ ಮೇಲಿನ ರೇರ್ ಅರ್ತ್ ಡಿಪೆಂಡೆನ್ಸಿ ಕಮ್ಮಿ ಮಾಡೋಕೆ ರಷ್ಯಾ ಕಡೆಗೆ ಮುಖ ಮಾಡಿದೆ. ಕ್ರಿಟಿಕಲ್ ಮಿನರಲ್ಸ್ ವಿಚಾರದಲ್ಲಿ ಸರ್ಕಾರಿ ಸ್ವಾಮ್ಯದ ಇಂಡಿಯನ್ ರೇರ್ ಅರ್ಥ್ಸ್ ಲಿಮಿಟೆಡ್ ರಷ್ಯಾದ ರೋಸ್ನೆಫ್ಟ್ ಜೊತೆಗೆ ಮಾತುಕತೆ ನಡೆಸ್ತಾ ಇದೆ. ಸರ್ಕಾರಿ ಮಟ್ಟದಲ್ಲಿ ಈ ಬಗ್ಗೆ ಮಾತುಕತೆ ನಡೀತಾ ಇದೆ. ರಷ್ಯಾದ ಸೈಬೀರಿಯಾದಲ್ಲಿರೋ ಟಾಮ್ ಟೋರ್ ಗಣಿಯಿಂದ ರೇರ್ ಅರ್ತ್ ಸ್ಯಾಂಪಲ್ ತರಿಸ್ಕೊಳ್ಳೋಕೆ ಭಾರತ ಯೋಚನೆ ಮಾಡ್ತಾ ಇದೆ. ಈ ಟ್ಯಾಮ್ ಟೋರ್ ಗಣಿಯನ್ನು ಕಳೆದ ವರ್ಷವಷ್ಟೇ ರೋಸ್ನೆಫ್ಟ್ ಖರೀದಿ ಮಾಡಿತ್ತು. ಸೈಬೀರಿಯಾದ ಯಾಕುಟಿಯಾ ರೀಜನ್ನಲ್ಲಿದೆ. ಜಗತ್ತಿನ ಅತಿದೊಡ್ಡ ಡೆವಲಪ್ ಆಗದ ರೇರ್ ಅರ್ತ್ ನಿಕ್ಷೇಪಗಳಲ್ಲಿ ಒಂದು ಇದು. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಡೀಲ್ ಮಾಡಿಕೊಳ್ಳೋ ಮೊದಲು ಸ್ಯಾಂಪಲ್ ತರಿಸಿ ಮಿನರಲ್ ಕಾಂಪೋಸಿಷನ್ ಹೇಗಿದೆ ಅಂತ ಚೆಕ್ ಮಾಡೋಕೆ ಭಾರತ ವೇಟ್ ಮಾಡ್ತಾ ಇದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $2,055 ಕಮ್ಮಿಯಾಗಿ $1,48,093 ಆಗಿದೆ. ಹಾಗೆ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $1,886 ಕಮ್ಮಿಯಾಗಿ $1,35,650 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ $7,497 ಕಮ್ಮಿಯಾಗಿ $2,40,191 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಆಸಕ್ತ ವೀಕ್ಷಕರಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಆಗ ಎಲ್ಲ ಮೆಂಬರ್ಶಿಪ್ ವಿಡಿಯೋಸನ್ನು ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ಹಾಗೆ ನಮ್ಮ ಚಾನಲ್ಗೆ ನೀವು ಬೆಂಬಲ ಕೊಟ್ಟ ಹಾಗೂ ಆಗುತ್ತೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.